ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜೆ ಸ್ಟೋರೀಸ್ ಚಾನಲ್. ಇವತ್ತ ಕ್ವಾಲಿಫೈರ್ ಒಂದ್ ಮ್ಯಾಚ್ ನಡೆಯಕ್ ಕುಂತದ. RCB ವರ್ಸಸ್ GT. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರ ಹಿಮಾಚಲ್ ಪ್ರದೇಶ್ ಧರ್ಮಸ್ಥಳದಾಗ ನಡೆಯಕ್ ಕುಂತದ ಈ ಒಂದು ಮ್ಯಾಚ್. ಇನ್ನು ಎರಡು ಟೀಮು ಕ್ವಾಲಿಫೈರ್ ಆಡಕ್ ಕುಂತಾರೆ. ಗೆದ್ದ ತಂಡ ನೇರವಾಗಿ ಫೈನಲ್ ಟಿಕೆಟ್ ಪಡಿತದ. ಆದ್ರಿಂದ ಮ್ಯಾಚ್ ಬಾಳ ಇಂಟ್ರೆಸ್ಟಿಂಗ್ ಆಗಿರ್ತದ. ಇನ್ನು ಎರಡು ಟೀಮ್ದು ಎಟ್ಟು ನೋಡಕ್ ಬಂದ್ರ 8 ಸಲ ಮುಖಾಮುಖಿ ಆಗ್ಯಾರ. ಅದ್ರ 4 ಸಲ ಇವ್ರಿಗೆ ಗೆದ್ದಾರ, 4 ಸಲ ಅವ್ರಿಗೆ ಗೆದ್ದಾರ. ಎರಡು ಟೀಮ್ ಇಕ್ಕಲ್ ಅವ. ಈ ಒಂದು ಸೀಸನ್ ದಾಗ 2 ಸಲ ಮುಖಾಮುಖಿ ಆಗಿರ್ತಾರ. ಅದ್ರಾಗ RCB ಅವರು ಫಸ್ಟ್ನೇ ಸಲ ಗೆದ್ದಿರ್ತಾರ, 2ನೇ ಸಲ GT ಅವ್ರಿಗೆ ಗೆದ್ದಿರ್ತಾರ. ಎರಡು ಇಕ್ಕಲ್ ಅವ ಈ ಒಂದು ಸೀಸನ್ ದಾಗು. ಇನ್ನು ಫಸ್ಟ್ RCB ಟೀಮ್ ಬಗ್ಗೆ ಮಾತಾಡೋಣ. RCB ಟೀಮ್ ನಾಗ ಫಿಲಿಪ್ ಸಾಲ್ಟ್ ಆಡ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅವರು ಹ್ಯಾಮ್ಸ್ಟ್ರಿಂಗ್ ಇಂಜುರಿ ವಿಕೆ ಹೋಗಿ ಒಂದು ಟೀಮ್ ಜಾಯ್ನ್ ಆಗ್ಯಾರ. ಆಡ್ತಾರ ಇಲ್ಲ ಅಂತ ಅನ್ನೋದು ನೋಡ್ಬೇಕು. ಈ ಒಂದು ಮ್ಯಾಚ್ ನಾಗ ಆಡೋ ಚಾನ್ಸಸ್ ಅವ. ಈ ಒಂದು ಮ್ಯಾಚ್ ಆಡ್ತಾರ, ಯಾಕಂತಂದ್ರ ಉಳಿದಿರೋದು ಇನ್ನೊಂದ್ ಎರಡು ಮ್ಯಾಚ್ ಆಟೆ. ಆದ್ರಿಂದ ಅವ್ರು ಆಡೋ ಚಾನ್ಸಸ್ ಅವ. ನೋಡ್ಬೇಕು, ಅವ್ರಂತ್ರ ಆಡೋದಂತ್ರ ಪಕ್ಕ. ವಿರಾಟ್ ಕೊಹ್ಲಿ ಅಂತೂ ಫುಲ್ ಫಾರ್ಮ್ ನಾಗಾರ. ಈ ಸದ್ 3ನೇ ಸ್ಥಾನಕ್ಕೆ ಯಾರ ಅಂತ ಅನ್ನೋದು ಪ್ರಶ್ನೆ. ದೇವದತ್ ಪಡಿಕ್ಕಲ, ವೆಂಕಟೇಶ್ ಅಯ್ಯರ್, ಅದೇ ಅನ್ನೋದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟದ. ಯಾರು ನಾಡಿಸ್ತಾರ ಅಂತ ಅನ್ನೋದು ಗೊತ್ತಾಗವಲ್ದು. ವೆಂಕಟೇಶ್ ಅಯ್ಯರ್ ನಾಡ್ತಾರೋ, ದೇವದತ್ ಪಡಿಕ್ಕಲ್ ನಾಡಿಸ್ತಾರೋ, ಇದು RCB ಟೀಮಿಗೆ ಮುಂದಿರೋ ದೊಡ್ಡ ಪ್ರಶ್ನೆ. ಆದ್ರೂ ನೋಡ್ಬೇಕು ಇಬ್ಬರದಾಗ ಯಾರು ಆಡಿಸ್ತಾರ ಅಂತಂದು. ಕ್ಯಾಪ್ಟನ್ ರಜತ್ ಪಟ್ಟಿದಾರ್ ಅಂತವ್ರು 4ನೇ ಸ್ಥಾನಕ್ಕೆ ಬರ್ತಾರ. ಟೀಮ್ ಡೇವಿಡ್, ಜಿತೇಶ್ ಶರ್ಮಾ ಹೊರಗಿಡ್ತಾರ ಈ ಒಂದು ಮ್ಯಾಚ್ ನಾಗ. ಅಂತಂದ್ರ ಹೊರಗಿಡಕ್ ಸಾಧ್ಯನೇ ಇಲ್ಲ. ಇಲ್ಲಿ ಮಟ್ಟ ಕರ್ಕೊಂಡ್ ಇನ್ನೊಂದ್ 2 ಮ್ಯಾಚ್ ಅವನ್ನ ಆಡಿಸ್ಬಿಡ್ತಾರ. ವೈಸ್ ಕ್ಯಾಪ್ಟನ್ ಹೊರಗಿಡಕ್ ಬರಂಗಿಲ್ಲ. ಆದ್ರಿಂದ ಅವ್ರನ್ನೇ ಕಂಟಿನ್ಯೂ ಮಾಡೋ ಚಾನ್ಸಸ್ ಅವ. ಇನ್ನು ಟೀಮ್ ಡೇವಿಡ್, ರೊಮೇರೋ ಶೆಪರ್ಡ್ ಓಕೆ ಅಂತ ಅನ್ಬೋದು. ಇವ್ರು ಬ್ಯಾಟ್ಸ್ಮನ್ ಟೀಮ್ ಡೇವಿಡ್ ಅಂತೂ ಅವ್ರ ಬಗ್ಗೆ ಅಂತ ನಿಮ್ಗೆಲ್ಲ ಗೊತ್ತಿದ್ದ. ರೊಮೇರೋ ಶೆಪರ್ಡ್ ಒಂದ್ ಸ್ವಲ್ಪ ಆಡಿಲ್ಲ ಈ ಒಂದು ಸೀಸನ್ ದಾಗ. ಅವ್ರ ಕಾಂಟ್ರಿಬ್ಯೂಷನ್ ಬಂದ್ರೆ ಇನ್ನ RCB ಟೀಮ್ ಬ್ಯಾಟಿಂಗ್ ಲೈನ್ ಅಪ್ ಇನ್ನೂ ಸ್ಟ್ರಾಂಗ್ ಆಗ್ತದ. ಇನ್ನು ಬಾಲಿಂಗ್ ನಾಗ ಭುವನೇಶ್ವರ್ ಕುಮಾರ್, ಜೋಯಿ ಸ್ಯಾದಲ್ವುಡ್ 8 ಓವರ್ ಬಂದೋಬಸ್ತ್ ಆಗ್ಬಿಡ್ತಾವ ಈ ಒಂದು ಮ್ಯಾಚ್ ನಾಗ. ಇಬ್ರು ಬೆಸ್ಟ್ ಬಾಲರ್ ಅಂತ ಹೇಳ್ಬೋದು. ಈ ಒಂದು ಪಿಚ್ ನಾಗ ಸ್ವಿಂಗ್ ಆಗ್ತದ. ಅದು ಭುವನೇಶ್ವರ್ ಕುಮಾರ್, ಜೋಯಿ ಸ್ಯಾದಲ್ವುಡ್ ಇಬ್ರಿಗೆ ಹೆಲ್ಪ್ ಆಗ್ತದ. ಆದ್ರಿಂದ ಇವ್ರ ಬಾಲಿಂಗ್ ಲೈನ್ ಅಪ್ ಡೇಂಜರ್ ಅಂತ ಹೇಳ್ಬೋದು. ಕೃಣಾಲ್ ಪಾಂಡ್ಯ, ರಸಿಕ್ದಾರ್ ಇವರು ಗುಡ್ ಬಾಲಿಂಗ್ ಹಾಕ್ತಾರ ಅಂತ ಹೇಳ್ಬೋದು. ಇನ್ನು GT ಟೀಮ್ ಬಗ್ಗೆ ನೋಡಮ್ರಿ. GT ಟೀಮ್ ನಾಗ ಇವ್ರು 3 ಬ್ಯಾಟ್ಸ್ಮನ್ ಅದರಲ್ರಿ. ಇವ್ರು 3 ಬ್ಯಾಟ್ಸ್ಮನ್ ನಾಗ ಡಿಫೆಂಡ್ ಆಗಿರ್ತಾರೆ. GT ಟೀಮ್ ಬ್ಯಾಟಿಂಗ್ ಲೈನ್ ಅಪ್ ಅಂತ ಬಂದ್ರ ಗಿಲ್ಲು, ಸಾಯಿ ಸುದರ್ಶನ್, ಜೋಯ್ಸ್ ಬಟ್ಲರ್ ಇವ್ರ ಮ್ಯಾಗ ಡಿಫೆಂಡ್ ಆಗಿರ್ತಾರೆ. GT ಟೀಮ್ ಇವರೇ ಟಾಪ್ ಸ್ಕೋರ್ ಆಗ್ತಾರೆ. ಗಿಲ್ಲು, ಸಾಯಿ ಸುದರ್ಶನ್ ಈ 3 ವಿಕೆಟ್ ನೀವು ಜೊತೆ ತೆಗೆದ್ರೆ ಮ್ಯಾಚ್ ನಿಮಗೆ ಆಲ್ಮೋಸ್ಟ್ ಕೈಯಾಗ ಬಂದಂಗ 75% ಬಂದಂಗ ಮ್ಯಾಚ್ ನಿಮ್ ಕೈಯಾಗ. ಆದ್ರಿಂದ ಇವ್ರು 3 ತೆಗೆದ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಬ್ಬರನ್ನ ತೆಗೆದ್ರು ನೀವು ಗೆದ್ದಂಗ ಆಲ್ಮೋಸ್ಟ್. ಒಬ್ಬನ ಮ್ಯಾಗ ಪ್ರೆಷರ್ ಬಿದ್ದು ಬಿಡುತ್ತೆ. ಆದ್ರಿಂದ ಅವ್ರು ಔಟ್ ಆಗೋ ಚಾನ್ಸಸ್ ಇರ್ತಾವ. ಆದ್ರಿಂದ ಫಸ್ಟ್ 2 ವಿಕೆಟ್ ತೆಗೆದ್ರೆ RCB ಅವರಿಗೆ ಈಸಿ ಆಗ್ತದೆ ಈ ಒಂದು ಮ್ಯಾಚ್ ನಾಗ. ಇನ್ನು GT ಟೀಮ್ ನ ಕೆಳಗ ಓಲ್ಡ್ರು, ವಾಷಿಂಗ್ಟನ್ ಸುಂದರ್ ಆಟೆ ಬಂದ್ ಒಂದು ಫಿನಿಶಿಂಗ್ ಟಚ್ ಕೊಡಬಹುದು. ಒಂದು ಇಂಪಾಸಿಬಲ್ ಇನ್ನಿಂಗ್ಸ್ ಆಡೋದಾಗಲ್ಲ ಅವರಿಗೆ. ವಾಷಿಂಗ್ಟನ್ ಸುಂದರ್ ಒಬ್ರು ಆಡಬಹುದು. ತೇವಾಟಿ ಅಂತ ಅವರು ಲಾಸ್ಟ್ 1 ಓವರ್ನಾಗ 10-15 ರನ್ ಇದ್ರೆ ಆಟೆ ಆಡೋರು. ಅವ್ರ ಬಗ್ಗೆ ಏನ್ ಹೆಚ್ಚಿಗೆ ಹೇಳಂಗಿಲ್ಲ. ಇನ್ನು GT ಟೀಮ್ ಬಾಲಿಂಗ್ ನಾಗ ಇವ್ರದ್ದು ಮೇನ್ ಡೆಪ್ತ್ ಇರೋದು ಬಾಲಿಂಗ್ ನಾಗ. ಬಾಲಿಂಗ್ ಬರೆಯೋದು ಇವ್ರದ್ದು ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್, ಕಗಿಸೊರಬಾಡ, ಇನ್ನು ರಶೀದ್ ಖಾನ್ ಅವರು ವಿಕೆಟ್ ಟೇಕರ್ ಆಗ್ತಾರೆ. GT ಟೀಮ್ ನವರು ಪ್ಲೇಯಿಂಗ್ ಇಲ್ಲದಾಗ ಚೇಂಜಸ್ ಮಾಡ್ತಾರೆ ಅಂತಂದ್ರೆ ಮಾಡಂಗಿಲ್ಲ. ಅದೇ ಸೇಮ್ ಟೀಮ್ ನ ಕರ್ಕೊಂಡು ಹೋಗ್ತಾರ. ಯಾಕಂತಂದ್ರೆ ಇಲ್ಲಿ ಮಟ್ಟ ಬಂದ್ರ ಎಲ್ಲ ಬಾಲಿಂಗ್ ಲೈನ್ ಅಪ್ ಗುಡ್ ಅದ. ಎಲ್ಲರೂ ವಿಕೆಟ್ ಟೇಕರ್ ಅರ. ಆದ್ರಿಂದ GT ಟೀಮ್ ಅಡ್ವಾಂಟೇಜ್ ಅದ. ಸೇಮ್ ಟೀಮ್ ನ ತಗೊಂಡ್ ಹೋಗ್ತಾರ. ಇನ್ನು ಈ ಒಂದು ಮ್ಯಾಚ್ ಯಾರಿಗೆ ಹೇಳ್ತಾರ ಅಂತ ನೋಡಮ್ರಿ. ಈ ಒಂದು ಮ್ಯಾಚ್ RCB ಈ ಒಂದು ಮ್ಯಾಚ್ ಗೆದ್ರ ಬ್ಯಾಕ್ ಟು ಬ್ಯಾಕ್ ಫೈನಲ್ ಬಂದಂಗ ಆಗ್ತದೆ RCB ಅವರು. GT ಟೀಮ್ 5 ವರ್ಷದಾಗ 4 ಸಲ ಪ್ಲೇ ಆಫ್ ಗೆ ಎಂಟ್ರಿ ಆಗ್ಯದ. ಅವರು ಫೈನಲ್ ಬರೋ ಚಾನ್ಸಸ್ ಅದ. ಈ ಒಂದು ಮ್ಯಾಚ್ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತದ. ಲಾಸ್ಟ್ ಓವರ್ ಮಟ್ಟ ಹೋಗೋ ಚಾನ್ಸಸ್ ಅವ ಈ ಒಂದು ಮ್ಯಾಚ್. ಆ ರೀತಿ ಇನ್ನಿಂಗ್ಸ್ ಆಗ್ತದ. ಇನ್ನು ಈ ಒಂದು ಮ್ಯಾಚ್ ಯಾರಂತಂದ್ರ ಈ ಒಂದು ಮ್ಯಾಚ್ ನಾಗ ಆಲ್ಮೋಸ್ಟ್ ಚೇಸ್ ಮಾಡಿದ ಟೀಮ್ ಗೆದ್ದಿದ್ದು ಜಾಸ್ತಿ. ಆದ್ರಿಂದ ಚೇಸಿಂಗ್ ಟೀಮಿಗೆ ಒಂದು ಅಡ್ವಾಂಟೇಜ್ ಇರ್ತದ. ಈ ಒಂದು ಮ್ಯಾಚ್ ನಾಗ ಯಾವ ಟೀಮ್ ಚೇಸ್ ಮಾಡ್ತದಲ್ಲ ಆ ಟೀಮ್ ಗೆಲ್ಲೋ ಚಾನ್ಸಸ್ ಬಾಳ ಅದ. ಇದೇ ಒಂದು ಸ್ಟೇಡಿಯಂ ದಾಗ RCB ಅವರು ಪಂಜಾಬ್ನವ್ರನ್ನ ಡಿಫೆಂಡ್ ಮಾಡ್ಕೊಂಡಿರ್ತಾರೆ. ಸ್ಕೋರ್ ನ 200+ ಹೊಡೆದಿರ್ತಾರೆ. ಅದನ್ನ RCB ಅವರು ಡಿಫೆಂಡ್ ಮಾಡ್ಕೊಂಡಿರ್ತಾರೆ. RCB ಅವರಿಗೆ ಇದನ್ನ ಅಡ್ವಾಂಟೇಜ್. ಆದ್ರೆ ಈ ಒಂದು ಮ್ಯಾಚ್ ನಾಗ ಚೇಸಿಂಗ್ ಮಾಡೋ ಟೀಮಿಗೆ ಅಡ್ವಾಂಟೇಜ್ ಇರ್ತದ. ಸ್ಟೇಡಿಯಂ ಸಣ್ಣದ, ಆದ್ರಿಂದ ಬ್ಯಾಟ್ಸ್ಮನ್ ಗಳಿಗೆ ಹೆಲ್ಪ್ ಆಗ್ತದ. ಆದ್ರಿಂದ ಈ ಒಂದು ಮ್ಯಾಚ್ ಚೇಸಿಂಗ್ ಮಾಡೋ ಟೀಮಿಗೆ ಅಡ್ವಾಂಟೇಜ್ ಆಗ್ತದೆ. ಆದ್ರಿಂದ ಚೇಸಿಂಗ್ ಮಾಡೋ ಟೀಮ್ ಗೆಲ್ತದ. ನಿಮಗೇನ್ ಅನ್ಸ್ತದ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.